ಭಾಗ 16, ಗುಣಸ್ಥಾನಗಳು ಭಾಗ 16. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವಗಳಲ್ಲಿ ವ್ಯತ್ಯಾಸದ ವಿಷಯ ನಡೀತಾ ಇತ್ತು. ಅದು ಕೇವಲ 4 ವಿಷಯಗಳು ಮಾತ್ರ ಮುಗಿದಿದ್ದು. ಆವಾಗ ಸಮಯ ಆಯಿತು, ನೀವು ಹೋಗಿಬಿಟ್ರಿ ಅಲ್ವಾ, ಅಪೂರ್ಣ ಆಗಿದೆ. ಈಗ 5ನೇ ವಿಷಯ ಸ್ವಲ್ಪ ನೋಡಿಕೊಳ್ಳ್ರಿ. ಪರ್ಯಾಪ್ತಿಯ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತವು ಪರ್ಯಾಪ್ತ ಅವಸ್ಥೆಯಲ್ಲಿ ಮಾತ್ರ ಇರುತ್ತದೆ. ದ್ವಿತೀಯೋಪಶಮ ಸಮ್ಯಕ್ತವು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಎರಡರಲ್ಲೂ ಇರಲು ಸಾಧ್ಯ ಇದೆ. ವಿಶೇಷ ನೋಡಿಕೊಳ್ಳ್ರಿ. ದೇವಗತಿಯಲ್ಲಿ ಅಪರ್ಯಾಪ್ತ ಅವಸ್ಥೆಯಲ್ಲಿ ಇರುತ್ತದೆ. ಅಂದರೆ ಯಾವುದಾದರೂ ದಿಗಂಬರ ಮುನಿ ಇಲ್ಲಿ ಶ್ರೇಣಿ ಆರೋಹಣ ಮಾಡಿದಾಗ ದ್ವಿತೀಯೋಪಶಮದಲ್ಲಿ ಅವರ ಮರಣ ಆದ ಪಕ್ಷದಲ್ಲಿ ಅವರು ದೇವಗತಿಗೆ ಹೋದಾಗ ಅಲ್ಲಿ ವೈಕ್ರಿಕ ಶರೀರ ತಯಾರು ಆಗ್ತದೆ, ಅಪೂರ ಆಗಿಲ್ಲ. ಆವಾಗ ಅಪರ್ಯಾಪ್ತ ಅವಸ್ಥೆಯಲ್ಲೂ ಕೂಡ ಈ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಇರಲು ಸಾಧ್ಯ. ಇನ್ನು 6ನೇ ವಿಷಯವನ್ನು ನೋಡಿಕೊಳ್ಳ್ರಿ. ಯೋಗದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ 4 ಮನಯೋಗಗಳು, 4 ವಚನ ಯೋಗಗಳು, 2 ಕಾಯಯೋಗಗಳು, ಒಟ್ಟಿಗೆ 10 ಯೋಗಗಳು ಆದವು. ಅಂದರೆ ಕಾಯಯೋಗ ಯಾವುದಪ್ಪ? ಔದಾರಿಕ ಮತ್ತು ವೈಕ್ರಿಯಿಕ. ಯಾಕೆ ಅಂತಂದರೆ ಔದಾರಿಕ ಶರೀರ ತಿರ್ಯಂಚ ಮತ್ತು ಮನುಷ್ಯರಿಗೆ ಇರ್ತದೆ, ವೈಕ್ರಿಕ ಶರೀರ ನಾರಕಿಗಳಿಗೆ ಮತ್ತು ದೇವತೆಗಳಿಗೆ ಇರ್ತದೆ. ಇನ್ನು ಮುಂದೆ ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ 4 ಮನಯೋಗ, 4 ವಚನ ಯೋಗಗಳು ಮತ್ತು 3 ಕಾಯಯೋಗಗಳು. 3 ಕಾಯಯೋಗ ಯಾವುದಪ್ಪ? ಔದಾರಿಕ ಕಾಯಯೋಗ, ಅಂದರೆ ಇಲ್ಲಿ ದಿಗಂಬರ ಮುನಿ ಇದ್ದಾಗ. ಇನ್ನು ಮುಂದೆ ವೈಕ್ರಿಯಿಕ ಮಿಶ್ರ ಅಂತಂದರೆ ಅಲ್ಲಿ ದೇವಗತಿಯಲ್ಲಿ ಉತ್ಪತ್ತಿ ಆಗುವ ಸಮಯದಲ್ಲಿ. ಇನ್ನು ಕಾರ್ಮಾಣು ಕಾಯಯೋಗ ಅಂತಂದರೆ ಇಲ್ಲಿ ಆತ್ಮ ಇಲ್ಲಿಂದ ಅಲ್ಲಿಗೆ ಹೋಗಬೇಕಲ್ಲ ಜೀವ, ಆವಾಗ ಕಾರ್ಮಾಣು ಕಾಯಯೋಗ. ಇಲ್ಲಿ ವಿಶೇಷ ನೋಡ್ಕೊಳ್ರಿ. 2 ಸಮ್ಯಕ್ತದಲ್ಲೂ ಆಹಾರಕ ದ್ವಿಕ ಇರುವುದಿಲ್ಲ ಅಂತಂದರೆ ವಿಶೇಷದಲ್ಲಿ ಏನೋ ಸಲ ನೋಡ್ಕೊಳ್ರಿ, ಸ್ವಚ್ಛ ನೋಡ್ಕೊಳ್ರಿ. ಇದನ್ನ ಉಪಶಮ ಸಮ್ಯಕ್ ದರ್ಶನ ಇರಲಿ ಅಥವಾ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಇರಲಿ, ಆ 2 ಸಮ್ಯಕ್ತಗಳಲ್ಲಿಯೂ ಕೂಡ ಆಹಾರಕ ಶರೀರ ಮತ್ತು ಆಹಾರಕ ಮಿಶ್ರ ಇವು 2 ಕೂಡ ಇರುವುದಿಲ್ಲ. ಯಾಕೆ ಅಂದರೆ ಪ್ರಥಮೋಪಶಮ ದ್ವಿತೀಯೋಪಶಮ ಯಾವ ಸ್ಥಳದಲ್ಲಿದೆ ಅಲ್ಲಿ ಆಹಾರಕ ವೃದ್ಧಿ ಪ್ರಾಪ್ತ ಇರುವುದಿಲ್ಲ. ಅರ್ಥ ಆಯಿತು? ಅದು ಭಾಳ ವಿಸ್ತಾರದ ವಿಷಯಗಳು. ಇನ್ನು ವಿಷಯ 7 ನೋಡ್ರಿ. 7ನೇ ವಿಷಯ ನೋಡ್ರಿ, ಕ್ರಮ ಸಂಖ್ಯೆಯಲ್ಲಿ ನೋಡ್ರಿ. 7ನೇ ವಿಷಯ ಜ್ಞಾನದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ 3 ಜ್ಞಾನಗಳು ಇರಬಹುದು. ಈಗ ಹಾಗಾದರೆ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ನೋಡ್ಕೊಡ್ರಿ. ಅದರಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ, ಮನಃ ಪರ್ಯಾಯ ಜ್ಞಾನ ಈ 4 ಜ್ಞಾನಗಳು ಕೂಡ ಇರಬಹುದು. ಯಾವುದರಲ್ಲಿ? ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ. ಇದರಲ್ಲಿ ಯಾವ ವಿಶೇಷತೆಯನ್ನು ಬರೆದಿಲ್ಲ, ಇರಲಿ. ಇನ್ನು ಮುಂದೆ ಹಾಗಾದರೆ ಕೆಳಗಡೆ ನೋಡ್ರಿ. ಇಲ್ಲಿ ಮೊದಲಿಂದ ನೋಡ್ರಿ. 8ನೇ ವಿಷಯ ನೋಡ್ರಿ. ಸಂಯಮದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಅಸಂಯಮ, ಸಂಯಮ, ಸಾಮಾಯಿಕ, ಛೇದೋಪಸ್ಥಾಪನ ಇದು 4 ಸಂಯಮಗಳು ಇರಬಹುದು. ದ್ವಿತೀಯೋಪಶಮ ಸಮ್ಯಕ್ ದರ್ಶನ ನೋಡ್ಕೊಡ್ರಿ. ಅದರೊಳಗಡೆ ಅಸಂಯಮ, ಸಂಯಮ, ಸಾಮಾಯಿಕ, ಛೇದೋಪಸ್ಥಾಪನ,
ಸೂಕ್ಷ್ಮ ಸಾಂಪರಾಯ ಯಥಾಖ್ಯಾತ. ಇಷ್ಟು ಚಾರಿತ್ರ್ಯಗಳು ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ ಇರಲು ಸಾಧ್ಯ. ವಿಶೇಷ ನೋಡ್ರಿ, ಈ ಕಡೆ ವಿಶೇಷ ನೋಡ್ರಪ್ಪ ಬರೆದಿರೋದು. ಎರಡೂ ಸಮ್ಯಕ್ತ್ವಗಳಲ್ಲಿ ಪರಿಹಾರ ವಿಶುದ್ಧಿ ಸಂಯಮ ಇರಲಾರದು. ಅಂದರೆ ಪ್ರಥಮೋಪಶಮ ಸಮ್ಯಕ್ ದರ್ಶನ ಇರಲಿ ಅಥವಾ ದ್ವಿತೀಯೋಪಶಮ ಸಮ್ಯಕ್ ದರ್ಶನ ಇರಲಿ, ಅಲ್ಲಿ ಪರಿಹಾರ ವಿಶುದ್ಧಿ ಸಂಯಮ ಇರಲಾರದು. ಇದು ಸಿದ್ಧಾಂತ. ಇನ್ನು ಮುಂದೆ 9ನೇ ವಿಷಯ ನೋಡ್ಕೊಳ್ರಿ. ಕ್ರಮ ಸಂಖ್ಯೆಯಲ್ಲಿ 9 ನೋಡ್ರಿ. 9 ಕಷಾಯದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವವು ಕಷಾಯ ಸಹಿತವೇ ಇರುತ್ತದೆ. ದ್ವಿತೀಯೋಪಶಮ ನೋಡ್ಕೊಳ್ರಪ್ಪ ಈ ಕಡೆ. ದ್ವಿತೀಯೋಪಶಮ ಸಮ್ಯಕ್ ದರ್ಶನವು ಕಷಾಯ ಸಹಿತ ಮತ್ತು ಕಷಾಯ ರಹಿತ ಎರಡೂ ಪ್ರಕಾರ ಇರುತ್ತದೆ. ಇನ್ನು ಮುಂದೆ ಹಾಗಾದರೆ ಕೆಳಗಡೆ ನೋಡ್ಕೊಳ್ರಿ. ಇಲ್ಲಿ ಬರೆದಿರೋದು 10ನೇ ವಿಷಯ ನೋಡ್ಕೊಳ್ರಿ. ವಿಷಯ 10 ಆಹಾರದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವ ಆಹಾರಕವೇ ಇರುತ್ತದೆ. ಅಂತಂದರೆ ಆಹಾರ ಅಂತಂದರೆ ತಪ್ಪಾಗಿ ತಿಳಿಬೇಡ್ರಿ. ಈಗ ನೀವು ಮಾಡುವಂತಹ ಕವಲಾಹಾರ ಅದಲ್ಲ ಆ ರೀತಿ ಅಲ್ಲ ವಿಷಯ ಅಲ್ಲ. ಅದು ಆಹಾರಕ್ಕೆ ಯಾವುದಕ್ಕಂತಾರೆ ಗೊತ್ತಾ? ಈಗ ತನ್ನ ಶರೀರಕ್ಕೆ ಯೋಗ್ಯ ಪುದ್ಗಲ ಪರಮಾಣುಗಳನ್ನು ವಾತಾವರಣದಿಂದ ತಗೊಳ್ಳೋದು ಇದು ಆಹಾರಕ್ಕಿದೆ, ಅದಿರಲಿ. ಇದು ಆಹಾರಕ್ಕೆ ಎಲ್ಲ ಸಮಯದಲ್ಲಿ ಜೀವ ಸಾಮಾನ್ಯವಾಗಿ ಆಹಾರಕ್ಕೆ ಇರ್ತದೆ. ಆದರೆ ಯಾವಾಗ ವಿಗ್ರಹಗತಿ ಇರ್ತದೆ ನೋಡಿ, ವಿಗ್ರಹಗತಿ ಯಾವುದಂತಾರೆ? ಒಂದು ಭವದಲ್ಲಿ ಅಂದರೆ ಒಂದು ಗತಿಯಲ್ಲಿ ಸತ್ತು ಇನ್ನೊಂದು ಗತಿಗೆ ಹೋಗಬೇಕಿದ್ರೆ ಜೀವ ಕಾರ್ಮಾಣು ಶರೀರ ತಗೊಂಡು ಹೋಗ್ತದೆಲ್ಲ ಆತ್ಮನನ್ನು, ಆವಾಗ ಜೀವ ಅನಾಹಾರಕ ಇರ್ತದೆ, ಆಹಾರಕ ಇರೋದಿಲ್ಲ. ಅಷ್ಟೇ ತಿಳ್ಕೊಂಡ್ರೆ ಸಾಕು. ಅದು ವಿಸ್ತಾರವಾದ ಕಥನಗಳನ್ನು ನಿಮಗೆ ತತ್ವಸೂತ್ರದ ವಿಭಾಗಗಳಲ್ಲಿ ಎಲ್ಲ ಹೇಳಿ ಆಗಿದೆ, ಅಲ್ಲಿ ನೀವು ತಿಳಿಬೋದು ವಿಸ್ತಾರವಾಗಿ. ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇಲ್ಲ. ಈ ಪ್ರಥಮೋಪಶಮ ಸಮ್ಯಕ್ತ್ವ ಇದೆಯಲ್ಲ, ಇದು ಆಹಾರಕವೇ ಇರ್ತದೆ. ಯಾಕೆಂದರೆ ಜೀವದ ಪರ್ಯಾಪ್ತ ಅವಸ್ಥೆಯಲ್ಲಿ ಇದು ಆಗ್ತದೆ. ಆದ್ದರಿಂದ ಹಾಗೆ. ಇನ್ನು ಮುಂದೆ ಈ ಕಡೆ ನೋಡ್ರಿ, ದ್ವಿತೀಯೋಪಶಮ ಸಮ್ಯಕ್ ದರ್ಶನವನ್ನು ನೋಡ್ಕೊಳ್ರಿ. ಆಹಾರಕ ಮತ್ತು ಅನಾಹಾರಕ ಎರಡೂ ಇರಬಹುದು. ಇಲ್ಲಿ ವಿಶೇಷವನ್ನು ನೋಡ್ಕೊಳ್ರಪ್ಪ. ಅನಾಹಾರಕ ಅವಸ್ಥೆ ದೇವಗತಿಗೆ ಗಮನ ಸಮಯದಲ್ಲಿ ಇರುತ್ತದೆ. ಅಂದರೆ ದೇವಗತಿಗೆ ಜೀವ ಗಮನ ಮಾಡಬೇಕಲ್ಲ, ಅಲ್ಲಿ ಹೋಗಿ ಇನ್ನೂ ತಲುಪಿಲ್ಲ, ಅಲ್ಲಿ ಶರೀರ ಪರ್ಯಾಪ್ತಿ ಪ್ರಾರಂಭ ಆಗಿಲ್ಲ, ಅಲ್ಲಿವರೆಗೆ ಅದು ಕಾರ್ಮಾಣು ಕಾಯೋಗ ಇರ್ತದಲ್ಲ, ಆ ಸಮಯದಲ್ಲಿ ಅನಾಹಾರಕ ಇರುತ್ತದೆ. ಇನ್ನು ಮುಂದೆ ಹಾಗಾದರೆ 11ನೇ ವಿಷಯ ನೋಡ್ತೀರಿ. 11 ವಿಷಯ 11ಕ್ಕೆ ಬರ್ರಿ ಈ ಕಡೆ. 11ನೇ ಕ್ರಮಾಂಕ ವಿಷಯ ಪ್ರಾಣದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ 10 ಪ್ರಾಣಗಳೇ ಇರ್ತವೆ. 10 ಪ್ರಾಣಗಳು ಯಾವಪ್ಪ ಗೊತ್ತಿದೆಯಲ್ಲ? ಇಲ್ಲಿ ವಿಸ್ತಾರ ಮಾಡೋಕ್ಕಾಗಲ್ಲ, ನನಗದು ಒಳ್ಳೆಯದಲ್ಲ, ಪದ್ಧತಿ ಅಲ್ಲ, ಗೊತ್ತಿದೆಯಲ್ಲ, ಮರ್ತು ಬಿಟ್ರಿ. 11 ಪ್ರಾಣಗಳು ಯಾವುವು? 5 ಇಂದ್ರಿಯಗಳು ಅಂದರೆ ಸ್ಪರ್ಶನ, ರಸನ, ಗ್ರಹಣ, ಚಕ್ಷು, ಶ್ರೋತೃ. ಇನ್ನು ಮನಬಲ, ವಚನಬಲ, ಕಾಯಬಲ, ಮುಂದೆ ಆಯು, ಶ್ವಾಸೋಚ್ಛ್ವಾಸ, ಆಯ್ತಲ್ಲ? ಅವು ಎಷ್ಟು? 10 ಪ್ರಾಣಗಳು ಅದು ಅಲ್ವಾ? ಇನ್ನು ಮುಂದೆ ಈ ಕಡೆ ಬರ್ರಿ. ಇಲ್ಲಿ ದ್ವಿತೀಯೋಪಶಮ ಸಮ್ಯಕ್ ದರ್ಶನವನ್ನು ನೋಡ್ರಪ್ಪ. 10 ಪ್ರಾಣಗಳು ಇರ್ಬೋದು ಅಥವಾ 7 ಪ್ರಾಣಗಳು ಇರ್ಬೋದು. ಯಾಕೆ ಅಂದರೆ ಎಲ್ಲಾದರೂ ಮರಣ ಆದರೆ ಹೋಗುವಂಥ ಸಮಯದಲ್ಲಿ ಇದೆಲ್ಲ ಪ್ರಾಣಗಳು ಕಡಿಮೆ ಇರ್ತವೆ ಅಂಥೇಳಿ. ಆಯಿತು. ಇನ್ನು ಮುಂದೆ ಯಾಕೆಂದರೆ ಪ್ರಥಮೋಪಶಮ ಇದೆಯಲ್ಲ, ಇದರಲ್ಲಿ ಮರಣನೇ ಆಗೋದಿಲ್ಲ. ಹಾಗಾಗಿ ಪ್ರಾಣಗಳು ಕಡಿಮೆ ಆಗೋ ಸಾಧ್ಯತೆಯೇ ಇಲ್ಲ ಅಲ್ವಾ? ಅದು ವಿಸ್ತಾರ ಇದೆ, ಇಷ್ಟೇ ತಿಳ್ಕೊಂಡ್ರೆ ಸಾಕು. ಇನ್ನು ಇಲ್ಲಿ ವಿಶೇಷ ತಿಳ್ಕೊಡ್ರಿ. ವಿಶೇಷದಲ್ಲಿ ನೋಡ್ರಿ, ಅಲ್ಲಿ ವಿಗ್ರಹಗತಿಯಲ್ಲಿ 7 ಪ್ರಾಣಗಳು ಇರ್ತವೆ. ವಿಗ್ರಹಗತಿ ಅಂದರೆ ಇಲ್ಲಿ ಜೀವ ಈಗ ಮರಣ ಹೊಂದಿತ್ತು, ಇನ್ನು ದೇವಗತಿಗೆ ಹೋಗಬೇಕಲ್ವಾ? ಆ ವಿಗ್ರಹಗತಿಯಲ್ಲಿ 7 ಪ್ರಾಣಗಳು ಇರ್ತವೆ. ಆಯಿತು, ಅಷ್ಟೇ ಹೇಳಿತ್ತು. ಇನ್ನು ಮುಂದೆ ವಿಷಯ 12 ನೋಡ್ರಿ. 12ನೇ ವಿಷಯ ನೋಡ್ರಿ. ಕ್ರಮಾಂಕ ಬರ್ರಿ. 12 ಸಂಜ್ಞಾದ ಅಪೇಕ್ಷೆಯಿಂದ, ಅಂದರೆ ಸಂಜ್ಞಾದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ 4 ಸಂಜ್ಞೆಗಳು ಇರ್ತವೆ.
ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ 4 ಸಂಜ್ಞಾ ಇರ್ತವೆ ಮತ್ತು ಸಂಜ್ಞಾತೀತ ಅಂದರೆ 4 ಸಂಜ್ಞೆ ಇದ್ದರೆ ಇರಬಹುದು. ಇಲ್ಲ ಅಕಸ್ಮಾತ್ ಏನಾದ್ರು ಜೀವ ಶ್ರೇಣಿ ಆರೋಹಣ ಮಾಡಿ ಮೇಲೆ ಮೇಲೆ ಹೋಯ್ತು ಅಂತ ಇಟ್ಕೊಳ್ರಿ, ಅಲ್ಲಿ ಸಂಜ್ಞೆಗಳು ಇಲ್ಲ. ಸಂಜ್ಞೆ ಗೊತ್ತಿದೆಯಲ್ಲ ಯಾವುದಪ್ಪ? ಆಹಾರ, ಭಯ, ಮೈಥುನ, ಪರಿಗ್ರಹ, ಅದೆಲ್ಲ ಇಲ್ಲಿ ವಿಸ್ತಾರದ ವಿಷಯ ಅಲ್ಲ, ಇಲ್ಲಿ ಅವಕಾಶ ಇಲ್ಲ, ಹಿಂದೆ ಬರ್ಸಿದ್ದಾಗಿದೆ, ಅಲ್ಲಿ ನೋಡ್ಕೊಂಬರ್ರಿ. ಇನ್ನು ಮುಂದೆ ಅಲ್ಲಿ ವಿಶೇಷ ಒಂದು ಸ್ವಲ್ಪ ನೋಡ್ಕೊಳ್ರಪ್ಪ. ವಿಶೇಷ 11ನೇ ಗುಣಸ್ಥಾನದಲ್ಲಿ ಸಂಜ್ಞಾತೀತ ಇರುತ್ತದೆ. ಅಂದರೆ 11ನೇ ಗುಣಸ್ಥಾನದಲ್ಲಿ ಸಂಜ್ಞಾ ಇರುವುದಿಲ್ಲ, ಯಾಕೆಂದರೆ ಅದು ವಿತರಾಗ ಗುಣಸ್ಥಾನ ಅಲ್ವಾ. ಆದ್ದರಿಂದ ಇನ್ನು ಮುಂದೆ 13ನೇ ವಿಷಯ ನೋಡ್ಕೊತೀರಿ. ಕ್ರಮಾಂಕ ಅಲ್ಲಿ 13 ನೋಡ್ಕೊಳ್ರಿ. ಉಪಯೋಗದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಇವು ಜ್ಞಾನದ 3 ಆದವಲ್ವ. ಇನ್ನು ದರ್ಶನದ ಅಪೇಕ್ಷೆಯಿಂದ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಒಟ್ಟು ಉಪಯೋಗಗಳು ಅಂದರೆ ಜ್ಞಾನೋಪಯೋಗ 3, ದರ್ಶನ ಉಪಯೋಗ 3, ಒಟ್ಟಿಗೆ ಎಷ್ಟಾದವಪ್ಪ? 6 ಇರ್ಬೋದು, ಇರ್ತವೆ. ಯಾವುದರಲ್ಲಿ? ಪ್ರಥಮೋಪಶಮ ಸಮ್ಯಕ್ ದರ್ಶನದಲ್ಲಿ. ಇನ್ನು ದ್ವಿತೀಯೋಪಶಮ ಸಮ್ಯಕ್ ದರ್ಶನವನ್ನು ನೋಡ್ರಿ ಇಲ್ಲಿ ಈ ಕಡೆ. ಅದರಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಇದು 3 ಆಯ್ತಲ್ಲ. ಇನ್ನು ಮನಃಪರ್ಯಾಯ ಜ್ಞಾನ ಇದು 4 ಜ್ಞಾನ ಇರ್ಬೋದು. ಯಾವುದರಲ್ಲಿ? ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ. ಇನ್ನು ದರ್ಶನದ ಅಪೇಕ್ಷೆಯಿಂದ ಯಾವುದಪ್ಪ? ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಒಟ್ಟು ಎಷ್ಟಾದವು? ಜ್ಞಾನಗಳು 4, ದರ್ಶನಗಳು 3, ಒಟ್ಟು 7 ಆದವಲ್ವಾ. ಇನ್ನು ವಿಶೇಷ ನೋಡ್ಕೊಟ್ರಿ ಈ ಕಡೆ. ದ್ವಿತೀಯೋಪಶಮದಲ್ಲಿ ಮನಃಪರ್ಯಾಯ ಜ್ಞಾನ ಇರಬಹುದು, ಯಾಕೆಂದರೆ ಪ್ರಥಮೋಪಶಮದಲ್ಲಿ ಅಲ್ಲಿ ಇರಲಿಲ್ಲ, ದ್ವಿತೀಯೋಪಶಮದಲ್ಲಿ ಇರಬಹುದು. ಆ ರೀತಿ. ಇನ್ನು ಮುಂದೆ ಇಲ್ಲಿ 14ನೇ ವಿಷಯ ನೋಡ್ಕೊಟ್ರಿ. ಧ್ಯಾನದ ಅಪೇಕ್ಷೆಯಿಂದ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ನೋಡ್ರಿ, ಆರ್ತ್ರ ಧ್ಯಾನಗಳು 4, ರೌದ್ರ ಧ್ಯಾನಗಳು 4, ಧರ್ಮ ಧ್ಯಾನಗಳು 4 ಇರಬಹುದು. ಅಲ್ಲಿಗೆ ಎಷ್ಟಾಗ್ತದೆ? 12 ಧ್ಯಾನಗಳು ಅದು ಅಲ್ವಾ. ಇನ್ನು ದ್ವಿತೀಯೋಪಶಮ ಸಮ್ಯಕ್ ದರ್ಶನದಲ್ಲಿ ನೋಡ್ರಿ, ಆರ್ತ್ರ ಧ್ಯಾನಗಳು 4, ರೌದ್ರ ಧ್ಯಾನಗಳು 4, ಧರ್ಮ ಧ್ಯಾನಗಳು 4, ಶುಕ್ಲ ಧ್ಯಾನ 1. ಒಟ್ಟು ಎಷ್ಟಾದವಪ್ಪ? 13. ಏಕೆಂದರೆ 11ನೇ ಗುಣಸ್ಥಾನದಲ್ಲಿ ಶುಕ್ಲ ಧ್ಯಾನ ಹೇಳಿದ್ರಲ್ವ. ಅಲ್ಲ 11 ಗುಣಸ್ಥಾನದಲ್ಲೆಲ್ಲ 8ರಿಂದನೂ ಪ್ರಾರಂಭ ಆಗ್ತದೆ. ಇರಲಿ, ಇಲ್ಲಿ ನೋಡ್ರಿ, ಇಲ್ಲಿ ವಿಶೇಷ ನೋಡ್ರಿ, 8ರಿಂದ 11ರವರೆಗೆ ಶುಕ್ಲ ಧ್ಯಾನ 1. ಅರ್ಥ ಆಯಿತು? ಇಲ್ಲಿ ಈ ವಿಷಯವನ್ನು ಇಲ್ಲಿಗೆ ಬಿಡಲಾಗ್ತದೆ. ಅರ್ಥ ಆಯಿತು? ಈ ವಿಷಯ ಇನ್ನು ಹೇಳೋದು ಅಂದರೆ ಪ್ರಥಮೋಪಶಮ ಮತ್ತು ದ್ವಿತೀಯೋಪಶಮದ ಸಂಯಮ ಅಂದರೆ ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವದ ವ್ಯತ್ಯಾಸಗಳಲ್ಲಿ ಇನ್ನು ಇಲ್ಲಿ ಏನು ಹೇಳಲಾಗುವುದಿಲ್ಲ, ಇಲ್ಲಿಗೆ ಇದನ್ನು ಬಿಡಲಾಗುತ್ತದೆ ವಿಷಯವನ್ನು. ಅರ್ಥ ಆಯಿತು? ವಿಸ್ತಾರ ವಿಷಯವನ್ನು ನೀವು ಅಲ್ಲಿ ತತ್ವಾರ್ಥ ಸೂತ್ರದ ವಿಭಾಗಗಳಿದಾವಲ್ಲ ಅದರಲ್ಲಿ ಕೇಳ್ಕೊಳ್ರಿ ಅಲ್ಲ, ಅಲ್ಲಿ ಎಲ್ಲ ಅರ್ಥ ಆಗ್ತದೆ. ಅಲ್ಲಿ ಈ ವಿಸ್ತಾರ ಇಲ್ಲಿ ಆಗೋದಿಲ್ಲ, ಇದು ವಿಸ್ತಾರ ಪ್ರಕರಣ ಅಲ್ಲ. ಇಲ್ಲಿ ಒಂದು ಸೂಚನೆ ಕೇಳ್ರಿ, ಏಕೆಂದರೆ ಆಮೇಲೆ ನನಗೆ ಮರ್ತು ಹೋಗ್ತದೆ, ಈಗಲೇ ಹೇಳ್ತೀನಿ ಕೇಳಿ. 8ರಿಂದ ಅಂದರೆ ಇದಕ್ಕೇನು ಸಂಬಂಧ ಇಲ್ಲ, ಅದು ಈ ವಿಷಯ ಅಲ್ಲ, ಹಿಂದಿನ ವಿಷಯಕ್ಕೆ ಸಂಬಂಧ ಇಲ್ಲ. ನಾನು ಬೇರೆ ಒಂದು ಯಾವುದೋ ಒಂದು ತಿಳುವಳಿಕೆ ಹೇಳ್ತೀನಿ, ಇಲ್ಲಿ ಕೇಳ್ರಿ. 8ರಿಂದ 11ನೇ ಗುಣಸ್ಥಾನದವರೆಗೆ ಒಂದು ಶುಕ್ಲ ಧ್ಯಾನವನ್ನು ಹೇಳಿದ್ದಾರೆ ಅಲ್ವಾ. ಆದರೆ ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ 8ರಿಂದ 10ರವರೆಗೆ ಕೂಡ ಧರ್ಮಧ್ಯಾನ ಹೇಳಿದ್ದಾರೆ. ಆ ರೀತಿ ನಿಮಗೆ ಎಲ್ಲಾದರೂ ಯಾವುದಾದರೂ ವಿಸಷ್ಟಾಣಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಮಹಾಶಾಸ್ತ್ರಗಳಲ್ಲಿ ಆ ರೀತಿ ಬಂದರೆ ನೀವು ಅದನ್ನು ಸಂಪೂರ್ಣ 100ಕ್ಕೆ 100% ಅದನ್ನು ಸ್ವೀಕಾರ ಮಾಡಬೇಕು, ನಿಷೇಧ ಮಾಡಬೇಡ್ರಿ. ಅಲ್ಲಿ ಹಾಗೆ ಬರೆದಿದ್ದಾರೆ, ಇಲ್ಲಿ ಹೀಗೆ ಬರೆದಿದ್ದಾರೆ, ಯಾವುದು ಸತ್ಯ ಇರ್ಬೋದು, ಯಾವುದು ಸುಳ್ಳಿರ್ಬೋದು ಅಂತ ಹೇಳಿ ದಯವಿಟ್ಟು ಶಾಸ್ತ್ರವನ್ನು ನಿಷೇಧ ಮಾಡಬೇಡ್ರಿ. ಅದು ಹಾಗಲ್ಲ,
ಅವು ಯಾವುದಾದ್ರೂ ಒಂದು ಅಪೇಕ್ಷಾಕೃತ ಕಥನಗಳು ಇರ್ತವೆ. ಆ ರೀತಿ ಯಾವತ್ತೂ ತಿಳಿಬೇಡ್ರಿ. ಶಾಸ್ತ್ರದ ವಿಷಯದಲ್ಲಿ ಎಲ್ಲಿಯೂ ಯಾವ ಒಂದು ಅಕ್ಷರ ಕೂಡ ದೋಷ ಇಲ್ಲ. ಅಕಸ್ಮಾತ್ 2 ಪ್ರಕರಣ ಬಂದರೂ ಕೂಡ ಅದು ನಮಗೆ ಸ್ವೀಕಾರ ಇದೆ. 100% ಸ್ವೀಕಾರ ಇದೆ. ಯಾಕೆಂದರೆ ಅದನ್ನು ಬರೆದವರು ವೀತರಾಗಿ ದಿಗ್ಗಜ ಆಚಾರ್ಯರು. ಅವರು ಯಾವ ಅಪೇಕ್ಷೆಯಿಂದ ಬರೆದಿದ್ದಾರೆ ಅಂತ ತಿಳಿಯುವ ಒಂದು ಅಜ್ಞಾನದ ಒಂದು ಪಾಪದ ಕಾರಣದಿಂದ ನಾವು ಗೊಂದಲಕ್ಕೆ ಒಳಗಾಗ್ತೀವಿ ಅಷ್ಟೇ. ಅಂಥ ಪ್ರಕರಣಗಳನ್ನು ಗೌಣ ಮಾಡಿ ಬಿಟ್ಬಿಡೋದು. ಎಷ್ಟೇ ಪ್ರಕರಣ ಬಂದರೂ ಅದನ್ನು ಅದೇ ರೀತಿ ಸ್ವೀಕಾರ ಮಾಡುವುದೇ ಸಮ್ಯಕ್ತ ಇದೆ. ಅರ್ಥ ಆಯಿತು? ಇನ್ನು ಮುಂದಿನ ವಿಷಯ ಹಾಗಾದ್ರೆ. ಈಗ ಮುಂದಿನ ವಿಷಯ ಪ್ರಾರಂಭ. ಬಹಳ ಗಮನ ಇಟ್ಟು ಕೇಳ್ರಿ. ಸ್ವಲ್ಪ ನಿಮಗೇನಾರು ನೀವು ಯಾವ ಅಪೇಕ್ಷೆಯಿಂದ ಇಲ್ಲಿ ಹೇಳುತ್ತಿದ್ದಾರೆ ಎಂಬುದನ್ನು ಸ್ವಲ್ಪ ಮರೆತರೂ ಕೂಡ ನಿಮಗೆ ಅರ್ಥದ ಬೋಧನೆ ಆಗದೇನೆ ವಿರುದ್ಧ ಅರ್ಥ ಗ್ರಹಣ ಆಗ್ತದೆ, ಮತ್ತು ಗೊಂದಲಕ್ಕೆ ಒಳಗಾಗ್ತದೆ. ಆದ್ದರಿಂದ ಬಹಳ ಗಮನ ಇಟ್ಟು ಒಂದು ಬಿಂದುವನ್ನು ಕೇಳ್ರಿ. ಯಾವ ಅಪೇಕ್ಷೆಯಿಂದ ಹೇಳ್ತಿದ್ದಾರೆ ಇದನ್ನು ಕೇಳ್ರಿ. ಮೊದಲು ಇಲ್ಲಿ ನೋಡ್ಕೊಡ್ರಿ. ಒಂದು ಜೀವದ ಅಪೇಕ್ಷೆಯಿಂದ ಗುಣಸ್ಥಾನಗಳ ಕಾಲ. ಅರ್ಥ ಆಯಿತು? ಇದು ಒಂದು ರೀತಿ ಹೆಡ್ಲೈನ್, ಅಂದರೆ ಮುಖ್ಯಾಂಶ ಎಂದು ಬರೆದುಕೊಳ್ಳ್ರಿ. ದೊಡ್ಡ ಅಕ್ಷರದಲ್ಲಿ ಬರೆದುಕೊಳ್ಳಿ. ಒಂದು ಜೀವದ ಅಪೇಕ್ಷೆಯಿಂದ ಗುಣಸ್ಥಾನಗಳ ಕಾಲ. ಎಲ್ಲ ಗುಣಸ್ಥಾನಗಳು ಎಲ್ಲ ಜೀವಗಳ ಅಪೇಕ್ಷೆಯಿಂದ ಅಲ್ಲ, ಅದು ಬೇರೆ ಬೇರೆ ಬರ್ತದೆ. ಅರ್ಥ ಆಯಿತು? ಹಾಗಿದ್ರೆ ಪ್ರಾರಂಭ ಬರ್ಕೊಳ್ತೀರಿ? ಬರ್ಕೊಳ್ರಿ. 1. ಮಿಥ್ಯಾತ್ವ ಗುಣಸ್ಥಾನದ್ದು ಅನಾದಿ ಅನಂತ. ಅಂದರೆ ಅನಾದಿ ಕಾಲದಿಂದ ಇದೆ, ಇನ್ನು ಅನಂತ ಕಾಲದವರೆಗೆ ಇರ್ತವೆ. ಅಂಥವು ಕೆಲವೊಂದು ಜೀವಗಳು ಇರ್ತವೆ. ಅಂದರೆ ಆ ಜೀವಕ್ಕೆ ಯಾವತ್ತೂ ಕೂಡ ಮುಂದಿನ ಗುಣಸ್ಥಾನಗಳು ಪ್ರಾಪ್ತ ಆಗುವುದಿಲ್ಲ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅದು ಮಿಥ್ಯಾತ್ವದಲ್ಲಿಯೇ ಇರುತ್ತದೆ. ಇನ್ನು ಮುಂದೆ ಅಲ್ಲಿ ನೋಡ್ಕೊಳ್ರಿ, ಅಲ್ಲಿ ಕೊಮ ಆಯಿತು. ಮುಂದೆ ಕೆಲವು ಜೀವಗಳದ್ದು ಅನಾದಿ ಶಾಂತ. ಅಂತಂದರೆ ಅನಾದಿ ಕಾಲದಿಂದ ಆ ಜೀವದಲ್ಲಿ ಮಿಥ್ಯಾತ್ವ ಇತ್ತು, ಆದರೆ ಈಗ ಸಮ್ಯಕ್ತ್ವ ಆಯಿತು, ಅದು ಶಾಂತ ಆಯಿತು. ಇನ್ನು ಮುಂದೆ ನೋಡ್ಕೊಡ್ರಿ ಅಲ್ಲಿ. ಇನ್ನು ಒಂದು ಸಾದಿ ಶಾಂತ. ಅಂತಂದರೆ ಯಾವುದಾದ್ರೂ ಜೀವ ಅನಾದಿ ಕಾಲದಿಂದ ಮಿಥ್ಯಾತ್ವದಲ್ಲಿ ಇತ್ತು ಮತ್ತು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿತ್ತು ಸ್ವಲ್ಪ ಸಮಯಕ್ಕೆ, ಮತ್ತೆ ಸಮ್ಯಕ್ ದರ್ಶನವನ್ನು ಬಿಟ್ಟು ಮತ್ತೆ ಮಿಥ್ಯಾತ್ವಕ್ಕೆ ಬಂತು. ಅರ್ಥ ಆಯಿತು? ಅಲ್ಲಿಗೆ ಆವಾಗ ಸಾದಿ ಶಾಂತ ಆಯಿತು. ಈ ರೀತಿ 3 ಪ್ರಕಾರಗಳು ಆಗ್ತವೆ. ಇದು 3 ಪ್ರಕಾರ. ಅರ್ಥ ಆಯಿತು? ಇವುಗಳಲ್ಲಿ ಸಾದಿ ಶಾಂತ ಕಾಲವು, ಅಂದರೆ ಸಾದಿ ಶಾಂತ ಕಾಲ ಅಂದರೆ ಏನು? ಇನ್ನೊಂದು ಸಲ ಕೇಳ್ರಿ, ನಿಮಗೆ ಗೊಂದಲ ಆಯಿತು, ನನಗೆ ಗೊತ್ತಿದೆ. ಸಾದಿ ಶಾಂತ ಕಾಲ ಅಂದರೆ ಏನು ಅಂತಂದರೆ ನೋಡಿ, ಈಗ ಅನಾದಿ ಕಾಲದಿಂದ ಜೀವ ಮಿಥ್ಯಾತ್ವದಲ್ಲಿ ಇತ್ತು. ಈಗ ಸಮ್ಯಕ್ ದರ್ಶನವನ್ನು ಸ್ವಲ್ಪ ಸಮಯಕ್ಕೆ ಪ್ರಾಪ್ತ ಮಾಡಿಕೊಂಡಿತ್ತು, ಮತ್ತೆ ಸಮ್ಯಕ್ ದರ್ಶನವನ್ನು ಬಿಟ್ಟುಬಿಡ್ತು, ಮತ್ತೆ ಎಲ್ಲಿಗೆ ಹೋಯ್ತಪ್ಪ? ಮಿಥ್ಯಾತ್ವಕ್ಕೆ ಬಂತು. ಆದರೂ ಆ ರೀತಿ ವಿಷಯ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಕೇಳ್ರಿ, ಇಲ್ಲಿ ಬರೆದಿದ್ದು ನೋಡ್ಕೊಳ್ರಿ. ಸಾದಿ ಶಾಂತ ಕಾಲವು ಜಗನ್ಯ ರೂಪದಿಂದ ಅಂತರ್ಮುಹೂರ್ತ. ಅಂದರೆ ಈಗ ಇನ್ನೊಂದು ಸಲ ಕೇಳ್ರಿ. ಅನಾದಿ ಕಾಲದಿಂದ ಜೀವವು ಮಿಥ್ಯಾತ್ವದಲ್ಲಿ ಇತ್ತು, ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡಿತ್ತು, ಮತ್ತೆ ಸಮ್ಯಕ್ ದರ್ಶನವನ್ನು ಸ್ವಲ್ಪ ಸಮಯದಲ್ಲಿ ಬಿಟ್ಟುಬಿಡ್ತು, ಮತ್ತೆ ಮಿಥ್ಯಾತ್ವವನ್ನು ಪ್ರಾಪ್ತ ಮಾಡಿಕೊಂಡಿತ್ತು, ಮತ್ತೆ ಅದು ಸಮ್ಯಕ್ ದರ್ಶನಕ್ಕೆ ಬರಬೇಕು. ಆವಾಗ ಏನಾಯಿತು? ಆವಾಗೇನು? ಈಗ ಬರ್ದನ್ನು ನೋಡ್ಕೊಳ್ರಿ. ಸಾದಿ ಶಾಂತ ಕಾಲವು ಜಗನ್ಯ ರೂಪದಿಂದ ಅಂತರ್ಮೂರ್ತ. ಅಂದರೆ ಅಂತರ್ಮೂರ್ತದಲ್ಲಿ ಮತ್ತೆ ಅದು ಮರಳಿ ಬರಬಹುದು. ಆ ರೀತಿ. ಮತ್ತು ಉತ್ಕೃಷ್ಟ ಕಾಲವು ಸ್ವಲ್ಪ ಕಡಿಮೆ, ಅರ್ಧ ಪುದ್ಗಲ ಪರಿವರ್ತನ ಕಾಲ ಅಥವಾ ಪರಾವರ್ತನ ಕಾಲ. ಆಯಿತು? ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.